ಮಾರ್ಗಶಿರ ಧನುರ್ಮಾಸೋತ್ಸವದ ಅಂಗವಾಗಿ ಆಂಡಾಳ್ ತಿರುಪ್ಪಾವೈ ಅನುಸಂಧಾನ ಕಾರ್ಯಕ್ರಮದಲ್ಲಿ 7ನೆಯ ದಿವಸ ಅನುಸಂಧಾನ ಮಾಡಬೇಕಾದ ಆಂಡಾಳ್ ತಿರುಪ್ಪಾವೈ ಪಾಶುರ ಕೀಶು ಕೀಶಂದೆಂಗು ಮನೈ ಚಾತನ್ ಕಲಂದು ಅನುಸಂಧಾನ ಮಾಡುವುದಕ್ಕೆ ಮುಂಚೆ ಗುರುಪರಂಪರಾ ಅನುಸಂಧಾನವನ್ನು ಮಾಡೋಣ. ಶ್ರೀಶೈಲೇಶದಯಾ ಪಾತ್ರಂ ದೀಭಕ್ತ್ಯಾದಿಗುಣಾರ್ಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯಜಾ ಮಾತರಂ ಮುನಿಂ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. அன்னவயல் புதுவை ஆண்டாளரங்கற்கோ பொன்னு திருப்பாவை பல்வதியும் அந்நிசையால் சூடி கொடுத்தாளை சொல்லு சூடி கொடுத்த சுடற்கொழியை தொல்பாவை பாடியருள வல்ல நாடி நீ வேங்கடவர்க்கு நைவிதி என்ற இம்மாற்றம் நாம் கடவா வண்ணமே நல்கோ. கீஷோ கீஷந்தெங்கும் அனை சாத்தன் கலந்து கீஷோ கீஷந்தெங்கும் அனை சாத்தன் கலந்து பேசின பேச்சரவம் கேட்டிலேயோ. கீஷோ கீஷந்தெங்கும் அனை சாத்தன் கலந்து பேசின பேச்சரவம் கேட்டிலேயோ. பிள்ளாய் எழுந்திராய் காசும் பிறப்பும் கலகளிய காலோச்சி பிறப்பும் கலகளிய காலோச்சி வாசனரும் குழலாய்ச்சி ஏர்மத்தினால் வாசனரும் குழலாய்ச்சி ஏர்மத்தினால் ஓசை படுத்த தைரரவம் கேட்டிலையோ. ஓசை படுத்த தைரரவம் கேட்டிலையோ நாயகா. பெண் பிள்ளாய் நாராயணன் மூர்த்தி கேசவனை பாடவும் நீ கேட்டே கிடத்தியோ. தேசமுடையாய் திரவேலோர் ಎಂಬಾವಾಯ್ ದೇಶಮುಡೆಯಾಯ್ ತಿರವೇಲೋರ್ ಎಂಬಾವಾಯ್. ಈ ಪಾಶುರ ಪದ್ಯದ ಪ್ರತಿಪದದ ಅರ್ಥ ಕೀಶು ಕೀಶು ಎಂದು ಅನೈ ಅಂದರೆ ಭಾರದ್ವಾಜ ಪಕ್ಷಿಗಳು, ಚಾತನ್ ಅಂದರೆ ಪಕ್ಷಿಗಳು, ಪೇಶಿನ ಆಡಿದ, ಪೇಚರವಂ ಮಾತುಗಳ ಧ್ವನಿಯು, ಕೇಟಿಲೆಯೋ ಕೇಳಿಸಲಿಲ್ಲವೋ. ಪೈ ಪೆಣ್ಣೆ ಹುಚ್ಚು ಹೆಣ್ಣೆ, ಕಾಶುಂ ಕಾಸಿನ ಸರವು, ಪಿರಪ್ಪುಂ ಆಮೆಯ ತಾಳಿನ ಸರವು, ಆಮೆಯ ತಾಳಿನ ಸರವು, ಕಲಹಲಪ್ಪ ಗಲಗಲ ಎಂದು ಶಬ್ದದಿಂದ ಕೈಪೇರ್ತು ಆಡುವ, ಕೈಪೇರ್ತು ಕೈಯಿಂದ ತಾಕಿ ಶಬ್ದದಿಂದ ಆಡಿದಂಥ ಶಬ್ದವೂ ಕೇಳಿಸಲಿಲ್ಲವೇ. ನರುಂ ವಾಸನರುಂ ಸುವಾಸನೆಯ ಎಳೆಯರು, ಕುಡಲಾಯ್ಚಿಯರ್ ಕೇಶರಾಶಿಯುಳ್ಳ ಗೋಪಿಕೆಯರು, ಮತ್ತಿನಾಲ್ ಮಂತಿನಿಂದಲೂ ಓಶೈ ಓರೇ ಪಡುತ್ತ ತೈರರವಂ ತೈರರವಂ ಅಂದರೆ ಮೊಸರು ಕಡೆಯುವಂತೆ ಸದ್ದನು ಆ ಸದ್ದು ಕೇಳಿಸಲಿಲ್ಲವೋ. ಏನೋ ನಾಯಹ ನಮಗೆಲ್ಲ ನಾಯಕಿಯಾದ ಪೆಣ್ ಪಿಳ್ಳಾಯ್ ಹೆಣ್ಣೆ ಕಿರಿಯವಳೆ, ನಾರಾಯಣನ್ ಮೂರ್ತಿ ಆ ನಾರಾಯಣನನ್ನು ಕೇಶವನೇ ಕೇಶವ ಎಂದು ನಾವು ಹಾಡುತ್ತಿದ್ದರೂ ನೀ ಕೇಟೇ ಕಿಡತಿಯೋ ಕೇಳಿಸಿಯೋ ಕೇಳಿಸದಂತೆ ಇರುವೆಯಲ್ಲ. ದೇಶ ಮೂಡಯ್ಯ ಕೇಶರಾಶಿಯನ್ನುಳ್ಳವಳೆ ಈಗಾಲಾದರೂ ತಿರವೇಲೋ. ಎದ್ದು ಬಾಗಿಲನ್ನು ತೆರೆದರೆ ನಮ್ಮೀ ಶ್ರೀ ವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ಸಿದ್ಧಿಸುವುದು ಆಗ. ಕೀಶು ಕೀಶೆಂದು ಭಾರದ್ವಾಜ ಪಕ್ಷಿಗಳು ಕಲೆತು ಕಲರವ ಮಾಡಿ ಆಡಿದ ಮಾತುಗಳ ಧ್ವನಿಯು ಕೇಳಿಸಲಿಲ್ಲವೋ. ಹುಚ್ಚು ಎಣ್ಣೆ ಕಾಸಿನ ಸರ ಆಮೆಯ ಸರ ಗಲಗಲಾಯಿತು ಆದರೂ ಶುದ್ಧ ಸುವಾಸನೆ ಎಳೆಯರು ಕೇಶರಾಶಿಯುಳ್ಳ ಗೋಪಿಕೆಯರು ಮಂತಿನಿಂದ ಓರೇ ಪಡುತ್ತ ಮೊಸರು ಕಡಿಯುವ ಸದ್ದು ಕೇಳಿಸಲಿಲ್ಲವೋ ಏನೋ. ನಮಗೆಲ್ಲ ನಾಯಕಿಯಾದ ಹೆಣ್ಣೆ ಕಿರಿಯವಳೇ ಆ ನಾರಾಯಣ ಮೂರ್ತಿಯನ್ನು ಕುರಿತು ಕೇಶವ ಎಂದು ನಾವು ಹಾಡುತ್ತಿದ್ದರೂ ನೀನು ಕೇಳಿಸಿಯೂ ಕೇಳಿಸಿಕೊಂಡದಂತೆ ಎದ್ದು ಬಾಗಿಲನ್ನು ತೆರೆಯದೆ ನೀನು ಮಲಗಿರುವೆಯಲ್ಲ. ಇದು ಸರಿಯೇ. ಈಗಲಾದರೂ ಮಂದಿರದ ಬಾಗಿಲನ್ನು ತೆರೆದರೆ ನಾವು ಒಂದು ನಿಮ್ಮನ್ನೇ ಸೇರಿ ಈ ಪವಿತ್ರ ಸ್ನಾನ ವ್ರತವು
ಕೈಗೊಂಡು ಆಚರಿಸಿದರೆ ನಮ್ಮಿ ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ಸಿದ್ಧಿಸುವುದು. ಆಗ ಆಂಡಾಳ್ ತಿರುವಡಿಗಳೇ ಶರಣು.